ನೂತನ ಸಚಿವರ ಲಿಸ್ಟ್ ಗ್ಯಾರಂಟಿ ನ್ಯೂಸ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಲಿಸ್ಟ್ ನೋಡಿದಾಗ ನನಗೊಂದು ಆಶ್ಚರ್ಯ ಕಾದಿತ್ತು. ಇಷ್ಟು ದಿನ ಸಂಭಾವ್ಯರ ಲಿಸ್ಟ್ ಅಥವಾ ನೀವು ಚರ್ಚೆ ಮಾಡ್ತಾ ಇದ್ದೀವಿ, ಹಿರಿತನ ಮತ್ತು ಹೊಸತನ ಅಳೆದು ತೂಗಿ ಈ ಬಾರಿ 50-50 ಆಧಾರದಲ್ಲಿ ಏನಾದ್ರು ಹಂಚಿಕೆ ಆಗ್ಬಿಡುತ್ತಾ ಅಂತ. ಬಟ್ ಲಿಸ್ಟ್ ಕಂಪ್ಲೀಟ್ಲಿ ಉಲ್ಟಾ ಆಗಿದೆ. ಹೊಸ ಮುಖಗಳಿಗೆ ಆದ್ಯತೆ ಅನ್ನೋದನ್ನ ಪರಿಗಣಿಸ್ದಂಗೆ ಕಾಣಿಸ್ತಾ ಇದೆ ಮುಂಬರುವ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು. ಈ ಲಿಸ್ಟ್ ನೋಡಿದಾಗ ತಮಗೇನು ಅನಿಸ್ತು? ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಅಂತ? ಯಾವ ಆಧಾರದ ಮೇಲೆ, ಯಾವ ಬೇಸಲ್ಲಿ ಈ ಬಾರಿ ಸಚಿವರ ಲಿಸ್ಟ್ ಫೈನಲ್ ಮಾಡಿರಬಹುದು ಅಂತ ಪಕ್ಷ? ಶ್ರುತಿ, ಕಳೆದ 20-25 ದಿನಗಳಿಂದಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಭಾಳಷ್ಟು ಸರ್ಕಸ್ ಮಾಡಿದ್ರು ರಾಜ್ಯ ನಾಯಕರುಗಳು. ಅದರಲ್ಲೂ DK ಶಿವಕುಮಾರ್, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ BK ಹರಿಪ್ರಸಾದ್. ಯಾಕಂತೇಳಿದ್ರೆ ಕೇವಲ ಈ ಪಟ್ಟಿ, ಈ 20 ಜನರ ಪಟ್ಟಿ ಈ 1.5 ವರ್ಷಕ್ಕಷ್ಟೇ ಅಲ್ಲ, ಮುಂದೆ ಪಕ್ಷವನ್ನು ಬೇರೆ ಬೇರೆ ಚುನಾವಣೆಗಳಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದಾದರೆ ಯುವಕರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಕೊಡಬೇಕು. ಪದೇ ಪದೇ ಕೊಟ್ಟವ್ರಿಗೆ ಅವಕಾಶಗಳು ಕೊಡೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಹೀಗಾಗಿ ಯುವಕರಿಗೆ ಗುರುತಿಸಿ ಅವಕಾಶಗಳನ್ನು ಕೊಟ್ಟರೆ ಮಾತ್ರ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಮೊದಲಿಂದಲೂ ಕೂಡ ಇತ್ತು. ಒಂದು ಕಡೆ DK ಶಿವಕುಮಾರ್, ಸಿದ್ದರಾಮಯ್ಯ ಬೇರೆ ಬೇರೆ ಲೆಕ್ಕಾಚಾರಗಳನ್ನು ಹೇಳಿದ್ದು ನಿಜ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಬಂದಿರುವಂಥ ಒಂದು ಪಟ್ಟಿ ನೋಡಿದ್ರೆ ಬಹುತೇಕ ಬೇರೆ ರೀತಿಯಲ್ಲಿ ಲೆಕ್ಕಾಚಾರ ಆಗದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಲಿಸ್ಟಲ್ಲೂ ಕೂಡ ಭಾಳಷ್ಟು ಜನರಿಗೆ ಮಿಸ್ ಆಗಿದೆ. DK ಶಿವಕುಮಾರ್ ಅವರು ಕೊಟ್ಟ ಲಿಸ್ಟಲ್ಲೂ ಕೂಡ ಭಾಳಷ್ಟು ಜನರಿಗೆ ಮಿಸ್ ಆಗಿದೆ. ಯಾರೂ ಊಹೆ ಮಾಡದೇ ಇರುವಂಥ ಒಂದು ರೀತಿಯಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಹಲವರು ಹೊಸಬರು ಕೂಡ ಬಂದಿರುವಂಥದ್ದು ನಿಜ. ಚಿತ್ರದುರ್ಗ ಜಿಲ್ಲೆಯಿಂದ ರಘುಮೂರ್ತಿ ಅವರು ಆಗ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರಗಳೇನಿತ್ತು ಅದು ನಿಜ ಆಗಿದೆ. ಅದೇ ರೀತಿ ಯಾರೂ ಕೂಡ ಗೆಸ್ ಮಾಡಿರಲಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯಿಂದ ಗಾಯತ್ರಿ ಶಾಂತನಗೌಡರು ಮೊನ್ನೆ ಅಷ್ಟೇ ಕೋರ್ಟಿಂದ ಅವ್ರಿಗೆ ಪ್ರಾಣೇಶ್ ಅವರ ವಿರುದ್ಧ ಸುಮಾರು 17 ಮತಗಳ ಅಂತರದಿಂದ ಗೆದ್ದಿದ್ರು. ಅವರ ಹೆಸರು ಅಚ್ಚರಿ ರೂಪದಲ್ಲಿ, ಅದರಲ್ಲೂ ಪ್ರಭಾವಿ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಅಂತಿಮ ಆಗಿದೆ ಅನ್ನುವಂಥ ಒಂದು ರೀತಿಯಲ್ಲಿ ಚರ್ಚೆ ಇತ್ತು. ರಾತ್ರೋರಾತ್ರಿ ಬದಲಾವಣೆ ಆದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಗಾಯತ್ರಿ ಶಾಂತನಗೌಡರಿಗೆ ಅವಕಾಶ ಕೊಟ್ಟಿರುವಂಥದ್ದು. ಇನ್ನು ಬಾಗಲಕೋಟೆ ಜಿಲ್ಲೆಯಿಂದ RB ತಿಮ್ಮಾಪುರ ಅವ್ರಿಗೆ ಮತ್ತೊಂದು ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ರೀತಿಯಲ್ಲಿತ್ತು. ಆದರೆ ಪಂಚಮಸಾಲಿ ಲಿಂಗಾಯತ ಸಮುದಾಯದಲ್ಲಿ ಪ್ರಭಾವಿ ನಾಯಕರು ವಿಜಯಾನಂದ ಕಾಶಪ್ಪನವರ ಹೆಸರು ಮೊದಲಿಂದಲೂ ಕೂಡ ಇತ್ತು. ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಈ ಹೆಸರನ್ನು ನಾವು ಬ್ರೇಕ್ ಮಾಡಿದ್ವಿ. ಒಂದು ವಿಜಯಾನಂದ ಕಾಶಪ್ಪನವ್ರದ್ದು, ಮತ್ತೊಂದು ದಾವಣಗೆರೆ ಜಿಲ್ಲೆಯಿಂದ ಬಸಂತಪ್ಪ ಅವ್ರದ್ದು. 2 ದಿನಗಳಿಂದಲೂ ಕೂಡ ಈ ಸುದ್ದಿ ಹೆಚ್ಚು ನಾವು ಪ್ರಸಾರ ಮಾಡಿದ್ವಿ. ಬಸಂತಪ್ಪ ಅವರು ದಲಿತ ಸಮುದಾಯದ, ಎಡಗೈ ಸಮುದಾಯಕ್ಕೆ ಸೇರಿದಂಥವರು. ಅವರು ಗೆದ್ದಿದ್ದು ಕೂಡ ಒಂದು ರೀತಿ ಆಶ್ಚರ್ಯ. ಈ ಬಾರಿ ಸಚಿವರಾಗಿರೋದು ಕೂಡ ಒಂದು ದೊಡ್ಡ ಆಶ್ಚರ್ಯ ಅಂತಲೇ ಹೇಳ್ಬೋದು. ಯಾರು ಕಾಂಗ್ರೆಸ್ ನಾಯಕರು ಈ ರೀತಿಯಾಗಿ ಬಸಂತಪ್ಪ ಅವ್ರಿಗೆ ಅವಕಾಶ ಸಿಗುತ್ತೆ ಅಂತ ಲೆಕ್ಕಾಚಾರಗಳು ಹಾಕಿರಲಿಲ್ಲ. ಅದೇ ರೀತಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಈ ಬಾರಿ ಅವಕಾಶ ಸಿಗೋದೇ ಇಲ್ಲ ಅನ್ನುವಂಥ ಒಂದು ಚರ್ಚೆ ಇತ್ತು. ದಾವಣಗೆರೆ ಬೈ ಎಲೆಕ್ಷನಲ್ಲಿ ಆದಂತಹ ಒಂದು ಎಡವಟ್ಟು, ಅದರಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಕೈವಾಡ ಇದೆ ಅನ್ನುವಂಥ ಒಂದು ರೀತಿಯಲ್ಲಿ ಒಂದಷ್ಟು ಜನರು ಲಾಬಿ ಮಾಡಿದ್ದು. ಆದರೆ ಕೊನೆ ಕ್ಷಣದಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಗ್ಯಾರಂಟಿ ನ್ಯೂಸ್ ಮೊದಲಿಂದಲೂ ಕೂಡ ಹೇಳ್ತಾ ಇತ್ತು ಜಮೀರ್ ಅಹಮದ್ ಖಾನ್ ಅವರಿಗೆ ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹೈಕಮಾಂಡ್ ಪರಿಗಣಿಸುತ್ತೆ ಅಂತ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂಥದ್ದು ಕೇವಲ ಕರ್ನಾಟಕ, ಕೇರಳ, ತೆಲಂಗಾಣ ಈಗಾಗಲೇ ಕಂಪ್ಲೀಟ್ ಆಗಿರುವಂಥ ಒಂದು ಚುನಾವಣೆಗಳಲ್ಲ. ಮುಂದಿನ ವರ್ಷ ಬರ್ತಾ ಇರುವಂತಹ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಮುಸ್ಲಿಂ ಮತ್ತು ಯಾವುದೋ ಸಮುದಾಯದ ಮತಗಳು ಹೆಚ್ಚಾಗಿರುವಂಥದ್ದು ನಾವು ನೋಡಿದ್ವಿ. ಅದೇ ರೀತಿ ಮುಸ್ಲಿಂ ಸಮುದಾಯ ಇರುವಂಥ ಕ್ಷೇತ್ರಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಹೋದರೆ ಅಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥ ಒಂದು ರಿಸಲ್ಟ್ ಈಗಾಗಲೇ ತೆಲಂಗಾಣದಲ್ಲೂ ಬಂದಿದೆ, ಅದೇ ರೀತಿ ಕೇರಳದಲ್ಲೂ ಕೂಡ ಬಂದಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಏನೇ ಪದೇ ದೂರುಗಳು ಹೋದರೂ ಕೂಡ, ಯಾವುದೇ ರಿಪೋರ್ಟ್ ಹೋದರೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಬೇಕೇ ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು ಹಠ ತೊಟ್ಟರು. ಹೀಗಾಗಿ ಸಿದ್ದರಾಮಯ್ಯ ಅವರು ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕೊಡಲೇಬಾರ್ದು ಅನ್ನುವಂಥ ಒಂದು ನಿರ್ಧಾರ ಮಾಡಿದಾಗಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೋಟಾದಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಅವಕಾಶಗಳು ಸಿಕ್ಕಿದೆ. ಅದೇ ರೀತಿ ಹೊಸಬರಾಗಿ ಈ ಬಾರಿ ಮಾಗಡಿ ಬಾಲಕೃಷ್ಣ ಯಾವತ್ತೂ ಕೂಡ ರಾಮನಗರ ಜಿಲ್ಲೆ ಇರುವಂಥದ್ದೇ 4 ಕ್ಷೇತ್ರಗಳು ಇರುವಂಥ ಜಿಲ್ಲೆಗೆ 2 ಸ್ಥಾನಗಳು ಬಂದೇ ಇಲ್ಲ. ಆದರೆ ಈ ಬಾರಿ ಮುಖ್ಯಮಂತ್ರಿಗಳು ಕೂಡ ಅದೇ ಜಿಲ್ಲೆಯಿಂದ ಬಂದಿರುವಂಥವರು. ಅದೇ ರೀತಿ ಮಾಗಡಿ ಬಾಲಕೃಷ್ಣ ಅವರು ಕೂಡ ಅದೇ ಜಿಲ್ಲೆಯವರು. ಹೀಗಾಗಿ ಮಾಗಡಿ ಬಾಲಕೃಷ್ಣ ಏನೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು ಕೂಡ ಇವರು ಸಚಿವರಾಗೋದು ಅಷ್ಟು ಸುಲಭ ಇಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಇದ್ದಿದ್ದು ನಿಜ. ಆದರೆ ಈ ಬಾರಿ ಆ ಊಹೆಗಳು ಎಲ್ಲವೂ ಕೂಡ ತಳಕೆಳಗಾಗಿದ್ದಾವೆ. ಮಾಗಡಿ ಬಾಲಕೃಷ್ಣ ಅವರು ಕೂಡ ಸಚಿವರಾಗಿ 4 ಗಂಟೆಗೆ ಪ್ರಮಾಣ ವಚನ
ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನು ಮಂಡ್ಯ ಜಿಲ್ಲೆಯಿಂದ ಈ ಬಾರಿ ಇಬ್ಬಿಬ್ಬರಿಗೆ ಅವಕಾಶಗಳು ಸಿಗ್ತಾ ಇರುವಂಥದ್ದು. ಒಬ್ಬರು ಚಲವರಾಯಸ್ವಾಮಿ, ಈಗಾಗಲೇ 3.5 ವರ್ಷಗಳ ಕಾಲ ಸಚಿವರಾಗಿ ಕೆಲಸ ಮಾಡಿದಂಥವರು. ಮತ್ತೊಬ್ಬರು ನರೇಂದ್ರ ಸ್ವಾಮಿ, ದಲಿತ ಬಲಗೈ ಸಮುದಾಯಕ್ಕೆ ಸೇರಿದಂಥವರು. ಕ್ವಿಕ್ ಆಗಿ ಒಂದು ಆನ್ಸರ್. ಮಹಿಳಾ ಕೋಟಾದಲ್ಲಿ ಬಹಳ ಕುತೂಹಲ ಇತ್ತು, 2-3 ಹೆಸರುಗಳು ರೇಸ್ ಅಲ್ಲಿ ಇತ್ತು. ಐ ಥಿಂಕ್ ಯಾರು ನಿರೀಕ್ಷೆ ಮಾಡದೇ ಇರುವಂತ ಒಂದು ಅಚ್ಚರಿ ಹೆಸರು ನೋಡೋದಕ್ಕೆ ಸಿಕ್ತಪ್ಪ ಲಿಸ್ಟ್ ಅಲ್ಲಿ. ಯಾವ ಮಾನದಂಡ, ಹೆಂಗ್ ಲೆಕ್ಕಾಚಾರ ಹಾಕಿ ಮಹಿಳಾ ಕೋಟಾದಲ್ಲಿ ಫೈನಲ್ ಮಾಡಿದ್ರು ಅನ್ನೋದು ಕುತೂಹಲ ಇದೆ. ಕ್ವಿಕ್ ಆಗಿ ಅದ್ರ ಬಗ್ಗೆ ಹೇಳೋದಾದ್ರೆ. ಇಲ್ಲ, ನನಗೆ ಇದು ಈ ಬಾರಿ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ಅನ್ಯಾಯ ಯಾರಿಗಾದ್ರೂ ಆಗಿದ್ರೆ ಅದು ಮಹಿಳೆಯರಿಗೆ ಅಂತಲೇ ಹೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ 2023ರಲ್ಲಿ ಮಹಿಳಾ ಮತದಾರರು ಹೆಚ್ಚು ಕೈ ಹಿಡಿದಿದ್ದರ ಫಲವಾಗಿ ಇವರು 136 ಸ್ಥಾನ ಗೆದ್ದಿದ್ದು. ಈ ಬಾರಿ 2 ಸ್ಥಾನಗಳು ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದರು. ಆದರೆ ಸಾಲು ಆಕಾಂಕ್ಷಿಗಳ ಸಂಖ್ಯೆ ದುಪ್ಪಟ್ಟಾದಾಗ ಸಹಜವಾಗಿ ಇವರೆಲ್ಲರಿಗೂ ಬಿಟ್ಟು ಇಂಥವ್ರಿಗೆ ಕೊಟ್ಟರೆ ನಾವು ಅದರಿಂದ ದೂರ ಆಗ್ಬೋದಾ, ಆ ಸಮಸ್ಯೆಯಿಂದ ಹೊರಗಡೆಗೆ ಬರ್ಬೋದಾ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೇ ಗಾಯತ್ರಿ ಶಾಂತನಗೌಡರಿಗೆ ಅವಕಾಶ ಕೊಟ್ಟಂತೆ ಕಾಣಿಸಿದೆ. ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಅವಕಾಶ ಕೊಟ್ಟು ಬೇರೆ ನೈನಾ ಮೊಟ್ಟಮ್ಮವ್ರಿಗೆ ಅವಕಾಶ ಇರಲಿಲ್ಲ, ಆರತಿ ಕೃಷ್ಣ ಅವ್ರಿಗೆ ಅವಕಾಶ ಇಲ್ಲ, ಅನ್ನಪೂರ್ಣ ಅವ್ರಿಗೆ ಅವಕಾಶ ಇಲ್ಲ, ಕನಿಜಾ ಫಾತಿಮಾ ಅವ್ರಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಇವರು 4 ಜನರು ಕೂಡ ಬಹಿರಂಗವಾಗಿ ಮಾತಾಡ್ತಿದ್ರು ಅನ್ನುವಂಥದ್ದು. ಹೀಗಾಗಿ ಇವರೆಲ್ಲರನ್ನೂ ಕೂಡ ಸಮಾಧಾನ ಮಾಡಬೇಕು ಅನ್ನೋದಾದರೆ ನಾವು ಯಾವ ಸೂತ್ರವನ್ನು ಅಳವಡಿಕೆ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡು ಗಾಯತ್ರಿ ಶಾಂತನಗೌಡರ ಅವಕಾಶ ಕೊಟ್ಟಂತೆ ಇದೆ. ಗಾಯತ್ರಿ ಶಾಂತನಗೌಡರು ಸಿದ್ದರಾಮಯ್ಯ ಅವರ ಆಪ್ತರು, ಚಿಕ್ಕಮಗಳೂರು ಜಿಲ್ಲೆಯಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದ ಪರಿಷತ್ಗೆ ಆಯ್ಕೆಯಾಗಿ ಬಂದಿರುವಂಥವ್ರು. ಅವರ ಅವಧಿ ಕೇವಲ ಇರುವಂಥದ್ದೇ ಇನ್ನು 1.5 ವರ್ಷ ಮಾತ್ರ. ಅಂದರೆ ಈ ಸರ್ಕಾರ ಎಷ್ಟು ದಿನ ಇರುತ್ತೋ ಅಷ್ಟು ದಿನಗಳು ಮಾತ್ರ ಅವರ ಅವಧಿ ಇದೆ. ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶಗಳಿಂದ ಪ್ರಾಣೇಶ್ ಅವರ ಶಾಸಕ ಪರಿಷತ್ ಸ್ಥಾನ ರದ್ದಾಗಿ ಇವ್ರಿಗೆ ಅವಕಾಶ ಸಿಕ್ತು. ಹೀಗಾಗಿ ಗಾಯತ್ರಿ ಶಾಂತನಗೌಡರಿಗೆ ಕೊಟ್ಟರೆ ಬೇರೆಯವ್ರಿಗೆ ಯಾರಿಗೂ ಆಕ್ಷೇಪ ಇರಲ್ಲ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ತಪ್ಪಿದೆ, ಅದೇ ರೀತಿ ಅನ್ನಪೂರ್ಣ ತುಕಾರಾಮ್ ಅವ್ರಿಗೂ ತಪ್ಪಿದೆ, ಕನಿಜಾ ಫಾತಿಮಾ ಅವ್ರಿಗೂ ಕೂಡ ತಪ್ಪಿದೆ. ಆರತಿ ಕೃಷ್ಣ ಅವರಂತೂ ಒಂದು ರೀತಿ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿಯೇ ಬೇರೆ ಬೇರೆ ರೀತಿಯಲ್ಲಿ ಲಾಬಿ ಮಾಡ್ತಾ ಇದ್ರು, ಅವ್ರಿಗೂ ಕೂಡ ತಪ್ಪಿಸುವಂಥ ಒಂದು ಕೆಲಸ ಆಗಿದೆ. ಒಟ್ಟಾರೆ ಬೇರೆಯವರನ್ನು ಸಮಾಧಾನ ಮಾಡುವ ಸಲುವಾಗಿ ಗಾಯತ್ರಿ ಶಾಂತನಗೌಡರಿಗೆ ಈ ಒಂದು ಸ್ಥಾನ ಕೊಟ್ಟಂತೆ ಕಾಣಿಸ್ತಾ ಇದೆ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.